ಹೇಳ್ತೀನಿ. ಈ ವರ್ಷದ ನವಂಬರ್ ಮಂತ್ ಬಗ್ಗೆ ಮಾತಾಡಲ್ವಾ. ನವಂಬರ್ ಮಂತಲ್ಲಿ ತುಂಬ ಕೇರ್ಫುಲ್ಲಾಗಿರ್ಬೇಕಂತ ಡೇಟ್ಸ್ಗಳು ಯಾವ್ಯಾವ ಅಂತ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನವಂಬರ್ ಮಂತ್ಸಲ್ಲಿ 1, 10, 19ನೇ ತಾರೀಕು ತುಂಬ ರಾಜಯೋಗ ಡೇಟ್ಸ್ಗಳು ನ್ಯೂಮರಾಜ್ ಪ್ರಕಾರ. 1, 10, 19ನೇ ತಾರೀಕು ಮತ್ತು 28 ಈ ಡೇಟಲ್ಲಿ ಯಾರು ಹುಡ್ತಾರೋ ಅವ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಇರುತ್ತೆ, ತುಂಬ ರಾಜಯೋಗನ ಕೊಡುತ್ತೆ. ಇದನ್ನು ನೀವು ಊಹೆ ಕೂಡ ಮಾಡಿರಕ್ಕಲ್ಲ. ಈ ಡೇಟು ಸಿಕ್ಕಾಪಟ್ಟೆ ಲಕ್ಕಿ ಡೇಟ್ಸ್ ಅಂತ ಹೇಳುತ್ತೆ. ಅದರಲ್ಲೂ ಏನಾಗುತ್ತೆ, ಈ ವರ್ಷದಲ್ಲಿ ನವಂಬರು ತುಂಬ ನವಂಬರ್ ಮಂತು ಡೇಂಜರು. ನವಂಬರ್ ಮಂತಲ್ಲಿ ನೀವು ಯಾವತ್ತು ಬೇಕಾದ್ರೂ ಏನು ಬೇಕಾದ್ರೂ ಕೆಟ್ಟದ್ದಾಗುತ್ತೆ. ಒಂದಲ್ಲ ಒಂದು ಸಮಸ್ಯೆಗಳು ಸಿಕ್ಕಾಪಟ್ಟೆ ಆಗುತ್ತೆ. ಅದು ದೇವರು ಮನುಷ್ಯರು ಯಾರನ್ನೂ ಬಿಡಲ್ಲ, ಗ್ರಹಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಆಮೇಲೆ ಯಾವಾಗಲೂ ಬಂದು ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರ್ಸ್. 1 ಅನ್ನೋ ನಂಬರ್ಸೇ ಮುಂದಿನ ವರ್ಷ ಡೇಂಜರ್ ನಂಬರ್ಸು. ಇನ್ನು ಕೆಲವೇ 2 ತಿಂಗಳ ಕಾಲ ಬ್ಯಾಲೆನ್ಸ್ ಇದೆ. 2 ತಿಂಗಳು ಮುಂಚೆ ಎಲ್ಲವೂ ಕೂಡ ಕೆಟ್ಟದ್ದು ನಡೀತೈತೆ. ಏನೇ ಒಂದಾದರೂ ಕೂಡ ತುಂಬ ಕೆಟ್ಟ ಘಟನೆಗಳು ನಡೀತಾ ಹೋಗುತ್ತೆ. ಆದರೆ ಹುಟ್ಟಕ್ಕೆ ತುಂಬ ಚೆನ್ನಾಗಿದೆ. ಅವತ್ತಿನ ದಿನ ಏನಾರು ಒಂದು ಕೆಟ್ಟದ್ದಾಗುತ್ತೆ. ಅದು 1ನೇ ತಾರೀಕು, 10ನೇ ತಾರೀಕು, 19, 28 ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಅನಾಹುತಗಳನ್ನ ಅನುಭವಿಸ್ಬೇಕಾಗುತ್ತೆ. ಅದರಲ್ಲೂ ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಅದೇ ರೀತಿಯಲ್ಲಿ ಇವತ್ತು ಭಾಳ ವಿಶೇಷ ಏನಪ್ಪ ಅಂದರೆ, ಇವತ್ತಿನ ದಿನ ಭಾಳ ಅದ್ಭುತವಾದ ಒಂದು ದಿನ ಆಗುತ್ತೆ, ಭಾಳ ಮಿರಾಕಲ್. ಅಂದರೆ 2ನೇ ತಾರೀಕಿಂದ ಭಾಳ ವಿಶೇಷ. 2, 11, 20, 29 ಭಾಳ ವಿಶೇಷವಾಗಿ ಇದು ಕೂಡ ಈ ವರ್ಷದ ವೆರಿ ಡೇಂಜರ್ ಡೇಟ್ಸ್ಗಳು ಅಂತ ಪ್ರಿಡಿಕ್ಷನ್ ಮಾಡಿದ್ದೆ. ಮುಂದಿನ ವರ್ಷಕ್ಕೆ ಇದು ಸಖತ್ ರಾಜಯೋಗವನ್ನು ಕೊಡುತ್ತೆ. 2, 11, 20, 29 ತುಂಬ ರಾಜಯೋಗವನ್ನು ಮುಂದಿನ ವರ್ಷ ಕೊಡುತ್ತೆ. ಆದರೆ ಈ ವರ್ಷ ತುಂಬ ಅಪಾಯದ ನಂಬರ್ಸ್. ಇವತ್ತು ಕ್ರಿಕೆಟ್ ನಡೀತಾ ಇದೆ. ಇವತ್ತು ಅದ್ಭುತವಾದ ಒಂದು, ನಾನು ನೋಡಿಲ್ಲ ಅವರು ಡೇಟ್ ಆಫ್ ಬರ್ತ್ ಯಾವುದಂತ, ಮೊನ್ನೆ ನೋಡಿದೆ ಆಸ್ಟ್ರೇಲಿಯಾ ಮೇಲೆ ನಡಿಬೇಕಾದ್ರೆ. ಲಾಸ್ಟಲ್ಲಿ ನಾನು ನೋಡಿದಾಗ ಒಂದು ಕುತೂಹಲ ಏನಪ್ಪ ಅಂದರೆ, ನನ್ನ ಮಕರ ರಾಶಿ ಟೈಮ್ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತೇಳಿದೆ. ಆ ಒಂದು ಹುಡುಗಿ 123 ರನ್ ಹೊಡೆಯುತ್ತೆ. ಆ ಹುಡುಗಿ ಒಂದು ಜೆಯಿಂದಲೇ ಮಕರ ರಾಶಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಆಗಿರ್ತಾರೆ, ಅವರು 24ನೇ ತಾರೀಕರಾಗಿರ್ತಾರೆ, ಅವರು ಮ್ಯಾಚನ್ನು ಸೋಲ್ತಾರೆ. ಮತ್ತು ಈ ವರ್ಷದ ವೆರಿ ಡೇಂಜರ್ ನಂಬರ್ಸ್, ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರ್ಸನ್ನೇ 8 ಅಂತ ಪ್ರಿಡಿಕ್ಷನ್ ಮಾಡಿದೆ. ಅದು 338 ಬಂತು ಸ್ಕೋರ್ ನಂಬರು. ಆವಾಗಲೇ ಗೊತ್ತಿದ್ದು ಹೊಗೆ ಹಾಕ್ಯನಂತ. ದಯವಿಟ್ಟು ನ್ಯೂಮರಾಲಜಿಲಿ ಈ ವರ್ಷದಲ್ಲಿ ಮತ್ತು 2, 11, 20, 29ನೇ ತಾರೀಕಲ್ಲಿ ಯಾರು ಈ ತಿಂಗಳಲ್ಲಿ ಜನನವಾಗುತ್ತಾರೆ ಮಕ್ಕಳು, ಅವ್ರ ಮನೇಲಿ ಯಾವ್ದಾದ್ರು ಕಿಡ್ನಿ ಫೇಲ್ಯೂರು, ಇನ್ನೊಂದು ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ನಾನು ಇವತ್ತು ಕೂಡ ಬೆಳಗ್ಗೆ ಆಫೀಸಲ್ಲಿ ಒಂದು ಜಾತಕನ ಪ್ರಿಡಿಕ್ಷನ್ ಮಾಡಿ ಕೇಳಿದೆ. ಹೌದು, ನಮ್ಮ ತಂದೆ ಎಲ್ಲ ಆರೋಗ್ಯ ಸಮಸ್ಯೆ ಅಂತ. ಈ ಕಾಂಬಿನೇಷನಲ್ಲಿ ಏನೆಲ್ಲ ಮುಹೂರ್ತ ಹುಡುಕಿ, ಏನೆಲ್ಲ ಪಲ್ಟು ಅಡುಗೆ ಆಗೋದು ಮಾತ್ರ ಆಗೇ ಆಗುತ್ತೆ. ನೀವು ರಸ ಮಾಡಿಬಿಟ್ಟು ಕಬಾಬ್ ಹಾಕ್ಬಿಟ್ರೆ, ಚಿಕನ್ ಹಾಕ್ಬಿಟ್ರೆ ಅದು ಏನೆಲ್ಲ ರುಚಿ ಬರೋಲ್ಲ. ಅದೇ ನೀವು ಸಾಂಬಾರನ್ನ ತೆಗೆದು ಒಂಚೂರು ನೀರು ಜಾಸ್ತಿ ಹಾಕಿ ಕುದಿಸ್ಬಿಟ್ಟು ಒಂಚೂರು ಬೆಳ್ಳುಳ್ಳಿ ಹುಳಿ ಹಾಕ್ಬಿಟ್ರೆ ಅದು ರಸ ಮಾಡಿಬಿಡೋದು, ಮಟನ್ ರಸ ಅಂತ ಹೇಳ್ಬೋದು. ಹಾಗಾಗಿನೇ ಹೇಳ್ತಿದ್ದೀನಿ, 2, 11, 20, 29 ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಇವತ್ತು ಮ್ಯಾಚ್ ಇದೆ. ಇವತ್ತು ಎಲ್ಲರೂ ಕೂಡ ಮ್ಯಾಚ್ ನೋಡಿ ತುಂಬ ಒಳ್ಳೆಯದಾಗಲಿ. 2 ಟೀಮ್ ಸ್ಟ್ರಾಂಗ್ ಆಗಿದೆ. ಮುಂದಿನ ಈ ತಿಂಗಳಲ್ಲಿ ಸಿಕ್ಕಾಪಟ್ಟೆ ರಾಜಯೋಗದ ಡೇಟ್ಸ್ಗಳು ಅಂದರೆ, ಯಾರೆಲ್ಲ ಮಕ್ಕಳು ಹುಟ್ಟಿರೋ ಯೋಗ ಬರುತ್ತೆ, ವಿದ್ಯಾವಂತರಾಗ್ತಾರೆ. 3ನೇ ತಾರೀಕಲ್ಲಿ, 12ನೇ ತಾರೀಕಲ್ಲಿ, 21ನೇ ತಾರೀಕಲ್ಲಿ ಮತ್ತು 30ನೇ ತಾರೀಕು ತುಂಬ ರಾಜಯೋಗ ಡೇಟ್ಸ್ ಅಂತ ಹೇಳುತ್ತೆ. ತುಂಬ ರಾಜಯೋಗ ಡೇಟ್ಸ್ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ಒಳ್ಳೆ ಡೇಟ್ಸು. ನೀವು ತುಂಬ ಪುಣ್ಯವಂತರು. ಈ ಡೇಟಲ್ಲಿ ಮಕ್ಕಳು ಹುಟ್ಟಿದ್ರೆ ಒಳ್ಳೆ ವಿದ್ಯಾವಂತರಾಗ್ತಾರೆ, ಸಾಧನೆ ಮಾಡ್ತಾರೆ. ಈ ಕಾಂಬಿನೇಷನಲ್ಲಿ ರೋಹಿತ್ ಶರ್ಮಾ ಹುಟ್ಟಿದ್ದಾರೆ 100%. ಸಖತ್ ವೈಬ್ರೇಷನ್ ಡೇಟ್ ಆಫ್ ಬರ್ಸು. ಅವರು 3 and 5 ಕಾಂಬಿನೇಷನ್ನು ನೋಡಿ. ಮುಂದಿನ ವರ್ಷಕ್ಕೆ ತುಂಬ ಲಕ್ಕಿ ನಂಬರ್ಸೇ 1 ಅಂತ ಹೇಳಿದೆ. ಇಲ್ಲಿವರೆಗೂ ರೋಹಿತ್ ಶರ್ಮಾ ಕ್ರಿಕೆಟನ್ನು ಆಡ್ತಾಯಿದ್ರು, ಆದರೆ ಅವ್ರು ನಂಬರ್ 1 ಬಂದೇ ಇರಲಿಲ್ಲ ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ. ಖಂಡಿತಲ್ಲೂ ಕೂಡ ನಾವು ಪ್ರಿಡಿಕ್ಷನ್ ಮಾಡಿ ಭಾಳ ತಿಂಗಳಾಯಿತು. ಮುಂದಿನ ವರ್ಷ 30 ಲಕ್ಕಿ ನಂಬರ್ ಅಂತ. ಇವಾಗ ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ರೋಹಿತ್ ಶರ್ಮಾ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ 100%. ಬ್ಯಾಟ್ಸ್ಮನ್ ರನ್ನಿಂಗ್ ಇದರಲ್ಲಿ ನಂಬರ್ 1. ಇವತ್ತರೆಗೂ ಅವರೇ ಕ್ರಿಕೆಟ್ ಆಡಬೇಕಾದ್ರೆ, ಕ್ಯಾಪ್ಟನ್ ಆಗ್ಬೇಕಾದ್ರೆ ನಂಬರ್ 1 ಆಗಿಲ್ಲ, ಆದರೆ ಇವಾಗ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದ್ದಾರೆ. ಈ ಒಂದು 3ನೇ ತಾರೀಕು ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡುತ್ತೆ. ಲಕ್ ಅನ್ನೋದು ಹುಡುಕಿ ಬರ್ತಾಯಿದೆ. ಈ ಡೇಟಲ್ಲಿ ಏನಾದರೂ ಮಕ್ಕಳು ಹುಟ್ಟುಬಿಟ್ರೆ ನಿಮ್ಮ ಮನೇಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ. ತುಂಬ ಬ್ಯೂಟಿಫುಲ್ ಡೇಟ್ಸು. ನವಂಬರ್ ಮಂತಲ್ಲಿ 4ನೇ ತಾರೀಕು ತುಂಬ ಕೆಟ್ಟ ಡೇಟ್ ಅಂತ ಹೇಳ್ತಾರೆ. ನಂಬರ್ 4 ಇಸ್ ವೆರಿ ಡೇಂಜರು. 4ನೇ ತಾರೀಕು, 13ನೇ ತಾರೀಕು, 22, 31 ದಯವಿಟ್ಟು ಈ ನಂಬರ್ಸ್ಗಳಲ್ಲಿ ಯಾರು ಜನನವಾಗ್ತಾರೋ ಹುಡ್ತಲ್ಲಿ ಇದ್ಬಿಟ್ರೆ ಮೇಲು ಅಂತ ಹೇಳ್ತೀವಿ. ಇದು 4 and 7 ಕಾಂಬಿನೇಷನ್ ಹುಟ್ಟಿದರೆ ಅರ್ಧ ತಿಕ್ಲು, ಅರ್ಧ ಪುಕ್ಲು, ಅರ್ಧ ಮೆಂಟ್ಲು, ಕೊನೆಗೆ ಅಪ್ಪ ಅಮ್ಮನ ಒಡೆಯೋರೇ ಜಾಸ್ತಿ ಇರ್ತಾರೆ.
ದೊಡ್ಡ ಕುಡುಕರು ಹುಟ್ಟಿರ್ತಾರೆ, ಈ ಥರ ಒಂದು ಲೈಫಲ್ಲಿ ಡಿಸ್ಟರ್ಬ್ ಆಗುತ್ತೆ. ಏನೋ ಅವ್ರನ್ನ ದಾರಿ ತೋರಿಸ್ಬೇಕು, ಇವ್ರ ಅಪ್ಪ ಅಮ್ಮ ಪರಮ ದೇವ್ರ ಭಕ್ತರಬೇಕು. ಇವರು ರಾತ್ರಿ ಒಂದು ಕ್ವಾರ್ಟರ್ ಕೊಡ್ಕೊಂಡು ಮಂಕೆತ್ತಿದ್ರು ಇವ್ರ ಮನೇಲಿ, ಖಂಡಿತ ಅಲ್ಲಿ ಕೂಡ ಬೇಗ ಹೆಣಗಳು ಬಿದ್ದುಬಿಡ್ತವೆ. ಈ ಕಾಂಬಿನೇಷನ್ ಈ ವರ್ಷದಲ್ಲಿ ವೆರಿ ಡೇಂಜರು. ಅದು ಈ ವರ್ಷ ಈ ತಿಂಗಳಲ್ಲಿ ತುಂಬ ಡೇಂಜರ್ ಅಂತ ಹೇಳುತ್ತೆ. 4, 13, 22, 31 ತುಂಬ ದೊಡ್ಡ ಅನಾಹುತ ನಂಬರ್ಸ್. ಅದು ಈ ತಿಂಗಳಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಸ್ವಲ್ಪ ಆರೋಗ್ಯ ಸಮಸ್ಯೆ, ಮತ್ತೊಂದು ಮನಸ್ತಾಪಗಳು, ಸಂಕಟಗಳು, ಇದೆಲ್ಲವೂ ಕೂಡ ಈ ತಿಂಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ತುಂಬ ತಲೆಗೆ ಹುಳ ಬಿಡ್ಕೊತೀರ. ದಯವಿಟ್ಟು ಇದನ್ನೆಲ್ಲವೂ ಕೂಡ ತುಂಬ ತಲೆಗೆ ಹುಳ ಬಿಡ್ಕೋಬೇಡಿ. ಸಾಕಷ್ಟು ಘಟನೆಗಳಾಗೋದು. ಮತ್ತು ಈ ಕಾಂಬಿನೇಷನಲ್ಲಿ ಹುಟ್ಟಿದಂಥವ್ರಿಗೆ ಡೈವರ್ಸ್ ಆಗೋದು, ಮತ್ತೊಂದಾಗೋದು ಎಲ್ಲವೂ ಕೂಡ ನಡೀತೈತೆ. ಅದರಿಂದ ಒಳ್ಳೆ ನೇಮ್ ಫೇಮನ್ನ ಕರೆಕ್ಟಾಗಿ ಇಟ್ಟಾಗ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆ ಮುಹೂರ್ತದಲ್ಲಿ ಏನಾದ್ರು ಈ ಮಗು ಹುಟ್ಟಿಲ್ಲ ಅಂದರೆ ಖಂಡಿತ ಅಲ್ಲಿ ಕೂಡ ಆ ಮಗು ಹುಟ್ಟಿ ಏನೂ ಪ್ರಯೋಜನ ಇಲ್ಲ. ಇದೇ ಕಾಂಬಿನೇಷನ್ ನಮ್ಮ ಮಾವನ ಮಗ ಹುಟ್ಟಿದ್ದಾನೆ, ಖಂಡಿತ ಅಲ್ಲಿ ಕೂಡ ನನಗೆ ತುಂಬ ಬೇಜಾರಾಗುತ್ತೆ. ನಮ್ಮ ಮಾವ ಸತ್ತೋಗಿದ್ದಾರೆ, ಅದನ್ನು ಮತ್ತೆ ನಾಯಿ ಹೊಡೆದಂಗೆ ಹೊಡಿತಾನೆ. ಅದೇನೋ ಬೇಜಾರಾಗಿದೆ. ಮೊನ್ನೆ ಮದುವೆನೂ ಹೆಂಡ್ತಿ ಕಿತ್ಕೋಯ್ತು 100%. ಹೆಂಡ್ತಿನೂ ಬಿಟ್ಟು ಹೋಗಿದ್ದಾರೆ. ನಾನೇನು ಹೋಗ್ನಲ್ಲ, ಕರೆದಿದ್ದಕ್ಕೆಲ್ಲ ಹೋಗಲ್ಲ. ನಮ್ಮ ಮಾವನಿಗೆ ಮಾತ್ರ ನನಗೆ ತುಂಬ ಪ್ರೀತಿ, ನನಗೆ ತುಂಬ ಗೌರವಿಸಿದೆ. ನಮ್ಮ ಮಾವನೂ ನಂಗೆ ತುಂಬ ಇಷ್ಟ. ಇರೋ 4 ಜನ ಮಾವದಲ್ಲಿ ಆ ಮಾವನೇ ನನಗೆ ತುಂಬ ಇಷ್ಟ. ಆದರೂ ಈ ಕಾಂಬಿನೇಷನಲ್ಲಿ ಹಿಂಗೆಲ್ಲ ಮಕ್ಕಳು ಹುಟ್ಟಬಾರ್ದು. ಇದೆಲ್ಲ ತುಂಬ ಕೆಟ್ಟ ಫಲಗಳನ್ನ ಅನುಭವಿಸ್ತಾರೆ. ಈ ಕಾಂಬಿನೇಷನು ವೆರಿ ಡೇಂಜರ್ ಕಾಂಬಿನೇಷನು. ದಯವಿಟ್ಟು ಹುಟ್ಟಿ ಮೇಲೇ ಗೊತ್ತಾಗುತ್ತೆ. ಅವ್ರ ಅಮ್ಮನ ಸಖತ್ತಾಗಿ ಹೊಡಿತಾನೆ, ಸಾಯಿಸ್ಬಿಟ್ರೆ ಏನಪ್ಪ ಭಯ ಅನಿಸೋದು ಸರಿ, ಹಂಗೆ ಹೊಡಿತಾರೆ. ಅದನ್ನು ತುಂಬ ಕೇರ್ಫುಲ್ಲಾಗಿರ್ಬೇಕು. ಮತ್ತು ಅದಾದಮೇಲೆ ಭಾಳ ದೊಡ್ಡ ಮಿರಾಕಲ್ ಆಗುತ್ತೆ, ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದಾದಮೇಲೆ ನೀವು ನೋಡಿರ್ಬೋದು, ನಾನು ನೋಡಿರೋ ಪ್ರಕಾರ ಭಾಳ ವೈಬ್ರೇಷನ್ನು